ಬೈಕ್ ಮತ್ತು ಟ್ಯಾಕ್ಸಿ ಸೇವೆಗೆ ಸಂಬಂಧಪಟ್ಟಂತೆ ಭವಿಷ್ಯ ನಾಳೆ ನಿರ್ಧಾರವಾಗಲಿದೆ. ಹೌದು, ರಾಜ್ಯದಲ್ಲಿ ಬೈಕ್ ಮತ್ತು ಟ್ಯಾಕ್ಸಿ ಸೇವೆಗೆ ನಿಯಮ ರೂಪಿಸುವುದಕ್ಕೆ ಸಾರಿಗೆ ಇಲಾಖೆ ಸಮಿತಿಯೊಂದನ್ನು ರಚಿಸಿತ್ತು. ಈ ಸಮಿತಿ ದೆಹಲಿ, ಮುಂಬೈ ಸೇರಿದಂತೆ 5 ನಗರಗಳ ಬೈಕ್ ಟ್ಯಾಕ್ಸಿ ನಿಯಮಗಳನ್ನು ಅಧ್ಯಯನ ಮಾಡಿ ವರದಿಯನ್ನು ಸಿದ್ಧಪಡಿಸಿದೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಅಪ್ಡೇಟ್ ಇದು. ಯಾಕಂದರೆ ನಾಳೆ ನಿರ್ಧಾರವಾಗುತ್ತೆ ಬೈಕ್ ಟ್ಯಾಕ್ಸಿಯ ಭವಿಷ್ಯ. 11 ಮಂದಿಯ ಸಮಿತಿಯನ್ನು ರಚನೆ ಮಾಡಿ ವರದಿಯನ್ನು ಸಿದ್ಧಪಡಿಸುವುದಕ್ಕೆ ಸೂಚನೆಯನ್ನು ಕೊಡಲಾಗುತ್ತೆ. ಇನ್ನು ಸಾರಿಗೆ ಕಾರ್ಯದರ್ಶಿ NV ಪ್ರಸಾದ್ ನೇತೃತ್ವದ ಸಮಿತಿ ಅದು. ಸಮಿತಿಯಲ್ಲಿ BMTC ಸಂಚಾರಿ ಪೊಲೀಸರು ಕೂಡ ಸೇರ್ಪಡೆ. ದೆಹಲಿ ಇರ್ಬೋದು, ಮುಂಬೈ ಇರ್ಬೋದು, ಹೈದರಾಬಾದ್, ಚೆನ್ನೈ ಈ ಪ್ರಮುಖ ನಗರಗಳಲ್ಲಿ ಅಧ್ಯಯನ ನಡೆಸಿ ಅದರ ವರದಿಯನ್ನು ಕೊಡಬೇಕಾಗಿತ್ತು. ಆ ನಿಟ್ಟಿನಲ್ಲಿ ವರದಿ ಕೂಡ ಸಿದ್ಧವಾಗಿದೆ. ಆಟೋ ಟ್ಯಾಕ್ಸಿ ಚಾಲಕರ ವಿರೋಧದ ನಡುವೆ ವಿಚಾರಣೆಯಾಗಿದೆ ಅನ್ನುವಂಥ ಮಾಹಿತಿ ಇದೆ. ಸರ್ಕಾರ ನಿಯಮವನ್ನು ರೂಪಿಸಿ ಅನುಮತಿ ಅಂತ ಹೇಳಿ ಉಲ್ಲೇಖ ಕೂಡ ಮಾಡಲಾಗಿದೆ. ಹಾಗಾಗಿ ಬಹಳ ಕುತೂಹಲವನ್ನು ಹುಟ್ಟಿಸಿದೆ ಈ ಪ್ರಕರಣ. ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕು, ಕೇಂದ್ರ ಸರ್ಕಾರ ಮತ್ತು ಹೈಕೋರ್ಟ್ ಸೂಚನೆಯ ನಂತರ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಗೆ ನಿಯಮ ರೂಪಿಸುವ ಸಂಬಂಧ ಸಾರಿಗೆ ಇಲಾಖೆ ಅಧಿಕಾರಿಗಳು ದೇಶದ 5 ಪ್ರಮುಖ ನಗರಗಳಲ್ಲಿನ ಬೈಕ್ ಟ್ಯಾಕ್ಸಿ ಸೇವೆ ಮತ್ತು ನಿಯಮಗಳನ್ನು ಅಧ್ಯಯನ ನಡೆಸಿ ವರದಿಯನ್ನು ಸಿದ್ಧಪಡಿಸಿದ್ದು ಗುರುವಾರ ಹೈಕೋರ್ಟ್ಗೆ ಸಲ್ಲಿಸ್ತಾರೆ. ಸೊ ಹಾಗಾಗಿ ಯಾವ ನಿಲುವು ನಿರ್ಧಾರ ಬರಬಹುದು ಅನ್ನುವಂಥ ಕುತೂಹಲ. ಯಾಕಂತ ಹೇಳಿದ್ರೆ ಆಟೋ ಟ್ಯಾಕ್ಸಿ ಚಾಲಕರ ಮತ್ತು ಮಾಲೀಕರು ಭಾರೀ ವಿರೋಧವನ್ನು ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಯನ್ನು ಸ್ಥಗಿತಗೊಳಿಸಿತ್ತು. ಈ ಕುರಿತು ಹೈಕೋರ್ಟ್ಗೂ ಅಫಿಡವಿಟನ್ನು ಸಲ್ಲಿಸಿ ಬೈಕ್ ಟ್ಯಾಕ್ಸಿ ಸೇವೆಗೆ ಸೂಕ್ತ ನಿಯಮ ರೂಪಿಸುವುದಿಲ್ಲ ಅಂತ ತಿಳಿಸಿತ್ತು. ಅದಾದ ನಂತರ ಕೇಂದ್ರ ಸರ್ಕಾರ ಜುಲೈನಲ್ಲಿ ಒಂದು ಮೋಟಾರು ವಾಹನ ಅಗ್ರಿಗೇಟರ್ ಮಾರ್ಗಸೂಚಿ 2025 ಬಿಡುಗಡೆ ಮಾಡುತ್ತೆ. ಸೂಕ್ತ ನಿಯಮವನ್ನು ರೂಪಿಸಬೇಕು ಅನ್ನುವಂತಹ ಆದೇಶ ಕೂಡ ಹೊರಗೆ ಬಂದಿರುತ್ತೆ. ಸೊ ಇದೆಲ್ಲದರ ಆಧಾರದಲ್ಲಿ ನೋಡಿ, ಸಾಧಕ ಬಾಧಕಗಳ ಅಧ್ಯಯನ ಆಗಿದೆ. ರಾಜ್ಯ ಸಾರಿಗೆ ಇಲಾಖೆ ಕಾರ್ಯದರ್ಶಿ NV ಪ್ರಸಾದ್ ಅವರ ನೇತೃತ್ವದಲ್ಲಿ 11 ಅಧಿಕಾರಿಗಳ ಸಮಿತಿಯನ್ನು ರಚಿಸಿ ಬೈಕ್ ಟ್ಯಾಕ್ಸಿ ಸಾಧಕ ಬಾಧಕಗಳ ಕುರಿತು ಅಧ್ಯಯನ ನಡೆಸಿ ವರದಿಯನ್ನು ನೀಡುವಂತೆ ಸೂಚನೆಯನ್ನು ಕೊಟ್ಟಿತ್ತು. ಈ ಸಮಿತಿಯ ಅಧಿಕಾರಿಗಳು ದೆಹಲಿ ಇರ್ಬೋದು, ಚೆನ್ನೈ ಇರ್ಬೋದು, ಮುಂಬೈ ಇರ್ಬೋದು, ಹೈದರಾಬಾದ್, ಕೋಲ್ಕತ್ತಾ ನಗರಗಳಿಗೆ ಭೇಟಿ ಕೊಟ್ಟು ಆ ನಗರಗಳಲ್ಲಿ ಚಾಲ್ತಿಯಲ್ಲಿರುವಂಥ ಬೈಕ್ ಟ್ಯಾಕ್ಸಿ ಸೇವೆ ಮತ್ತು ಅಲ್ಲಿನ ನಿಯಮಗಳ ಕುರಿತಂತೆ ಅಧ್ಯಯನವನ್ನು ಮಾಡಿದ್ದಾರೆ. ಸೊ ಅದರ ವರದಿ ಇದು. ಆ ವರದಿಯನ್ನು ಕ್ರೋಢೀಕರಿಸಿ ಸಾರಿಗೆ ಇಲಾಖೆ ಹೈಕೋರ್ಟ್ಗೆ ಅದನ್ನು ತಲುಪಿಸುತ್ತೆ. ಸೊ ಆ ನಂತರ ನ್ಯಾಯಾಲಯ ಯಾವ ನಿರ್ಧಾರವನ್ನು ಹೊರಹಾಕತ್ತೆ ಅನ್ನೋದೇ ಕುತೂಹಲ. ಹಾಗಾಗಿ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಗೆ ಸರ್ಕಾರ ಅನುಮತಿಸುವ ಕುರಿತು ಗುರುವಾರ ಭವಿಷ್ಯ ನಿರ್ಧಾರವಾಗುತ್ತೆ.